ಕರ್ನಾಟಕ ಕಾವಲು ಪಡೆ ವತಿಯಿಂದ ವಯನಾಡು ದುರಂತ ಸಹಾಯವಾಣಿ ಆರಂಭ ಮಾಡಿದ ಕಾರಣ ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮಲಾಪುರ ಗ್ರಾಮದ ಶಶಿಕುಮಾರ್ ಅವರು ಕಾವಲು ಪಡೆಯ ಸಹಾಯವಾಣಿಗೆ ಕರೆ ಮಾಡಿ ನಿರಾಶ್ರಿತರಿಗೆ ಸಹಾಯ ಹಸ್ತ ಚಾಚಿದರು. ಇದೇ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ, ಗುಂಡ್ಲುಪೇಟೆ ಪಟ್ಟಣದ ಪೃಥ್ವಿ ಬುದ್ಧಿಮಾಂದ್ಯ ಶಾಲೆಗೆ ಸಹಾಯ ಮಾಡಿದ ಶಶಿಕುಮಾರ್ ಅವರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ, ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ಹಾಗೂ ರಾಮೇಗೌಡರು ಸೇರಿದಂತೆ ಇತರರು ಹಾಜರಿದ್ದರು. ಇಂದು ನಮ್ಮ ಬೊಮ್ಮಲಾಪುರದ ಶಶಿ ಅನ್ನೋರು ನಮ್ಮ ಅಬ್ದುಲ್ ರಶೀದ್ರವರ ಸ್ನೇಹಿತರು, ಆಪ್ತ ಸ್ನೇಹಿತರು. ಅವರು ಇವತ್ತು ಮಧ್ಯಾಹ್ನ ನಮಗೆ ಕರೆ ಮಾಡಿ ಈ ಥರ ಬುದ್ಧಿಮಾಂದ್ಯ ಶಾಲೆಗೆ ಏನಾದರೂ ನಾವು ಸಹಾಯ ಮಾಡಬೇಕು, ಒಂದು ಏನಾದರೂ ಕೊಡಬೇಕು ಅಂತ ಕೇಳಿದಾಗ ತಕ್ಷಣ ಅವರು ಸ್ಪಂದಿಸಿ ಇವತ್ತು ಸುಮಾರು ಸಾಮಗ್ರಿಗಳು, ಮಕ್ಕಳ ಆಟ ಆಡುವ ಸಾಮಗ್ರಿಗಳು ಮತ್ತು ಅಗತ್ಯ ವಸ್ತುಗಳು ಎಲ್ಲ ಸುಮಾರು ಪದಾರ್ಥಗಳು ಕೊಟ್ಟು ಅವರು ಒಂದು ಮಾನವೀಯತೆ ಮೆರೆದಿದ್ದಾರೆ. ಅವರಿಗೆ ನಾವು ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈ ಸಂದರ್ಭ ಅವರು ಮಾತಾಡಬೇಕು ಅಂತ ಕೇಳ್ತಾರೆ. ನಾನು ವೈಯಕ್ತಿಕವಾಗಿ ನಾನು ಕೊಡಬೇಕು ಅಂತ ಮನಸ್ಸು ಬಂತು ಅಷ್ಟೇ, ಬುದ್ಧಿಮಾಂದ್ಯ ಮಕ್ಕಳಿಗೆ. ಅದಕ್ಕೋಸ್ಕರ ಒಂದು ಕಿರುಕಾಣಿಕೆ ಒಂದು ಸೇವೆ ಸಲ್ಲಿಸ್ತಾ ಇದ್ದೀನಿ ಅಷ್ಟೇ, ನಾನು ಬಿಟ್ಟು ಬೇರೆ ಏನು ಇಲ್ಲ. ಇದು ಎಲ್ಲ ಮಕ್ಕಳಿಗೂ ಒಳ್ಳೇದಾಗಲಿ. ಮಕ್ಕಳ ಪರವಾಗಿ, ಈ ವ್ಯವಸ್ಥಾಪಕರ ಪರವಾಗಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ. ಬೊಮ್ಮಲಾಪುರದಿಂದ ಬಂದು ಸಂಜೆ ಅವರು ಈ ಥರ ತುಂಬ ಮಕ್ಕಳೆಲ್ಲ ನೋಡಿ ಇದನ್ನೆಲ್ಲ ಕೊಡಬೇಕು ಅನ್ನೋ ಆಸೆಯಿಂದ ನೋಡಿ ಪೇಸ್ಟು ಮತ್ತು ವೇಟಿಂಗ್ ಬಟ್ಟೆಗಳು, ಈ ಪ್ರತಿಯೊಂದು ಸಾಮಗ್ರಿಗಳು ಮಕ್ಕಳಿಗೆ ಆಗದಂಥದನ್ನ ಅವರು ಕೊಟ್ಟಿದ್ದಾರೆ. ಏನೋ ಅವರ ದೇವರು ಒಳ್ಳೇದು ಮಾಡಲಿ, ಆ ಮಕ್ಕಳಿಗೂ ತುಂಬ ಒಳ್ಳೇದಾಗಲಿ ಅಂತೇಳಿ ಅವರು ಆರಿಸಿ ನಮ್ಮ ಈ ಕಾವಲು ಪಡೆ ವತಿಯಿಂದ ಅವ್ರಿಗೆ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಭಾಳ ಅಪರೂಪ, ಯಾಕಂತಂದರೆ ಮಾನವೀಯತೆ ಮೇಲೆ ಬೇರೆದಿರಲಿ, ಈ ಥರ ಮಕ್ಕಳಿಗೆ ಒಂದು ಮಾಡೋದ್ರಲ್ಲಿ ಪ್ರತಿಯೊಂದು ದೇವರು ನಮಗೂ ಒಳ್ಳೇದು ಮಾಡ್ತಾರೆ. ಇವರು ಅಲ್ಲಿಂದ ಬಂದು ನಮ್ಮನ್ನ ಕರೆದು ಮತ್ತೆ ರಶೀದ್ ಅವರಿಂದ ಒಂದು ಮಾಡಿ ಒಂದು ಕಿರುಕಾಣಿಕೆ ಅಂತ ಇದ್ದಾರೆ. ಇದೇ ತರ ಬೇರೆಯವ್ರುಗಳು ಕೂಡ ಈ ತರ ಸಹಾಯ ಮಾಡಿದ್ರೆ ಈ ಮುದ್ದಾದ ದೇವರುಗಳಿಗೆ ಒಳ್ಳೇದಾಗುತ್ತೆ ಅಂತ ಕೇಳ್ತಿದ್ರು. ಯಾಕಂತಂದ್ರೆ ಸಣ್ಣ ಪುಟ್ಟ ಮಕ್ಕಳಲ್ಲಿ ಅವ್ರಿಗೆ ಭೇದ ಭಾವ ಇರಲ್ಲ, ಅವ್ರ ದೇವ್ರ ಸಮಾನ. ಅವ್ರಗಳಿಗೆ ನಾವು ಈ ತರ ಮಾಡಿದಾಗ ಅವ್ರಿಗೆ ಒಂದು ಏನೋ ಆನಂದ, ಅವರು ಏನಾಗಿದೆಯೋ ಏನೋ ದೇವರಿಗೆ ಗೊತ್ತು. ದೇವ್ರಿಂದ ಮಕ್ಕಳಿಗೆ ಒಳ್ಳೇದು ಮಾಡ್ಬೇಕು ಅಂತ ಕೇಳ್ತಾ ಇದ್ವಿ. ಅದರಿಂದ ಇದನ್ನ ಈ ಮಾತಾಡೋಕ್ಕೆ ಪೈಕುಟ ಕರ್ನಾಟಕ ಕಾವಲು ಪಡೆಯವರಾಗಲಿ ಮತ್ತೆ ಸಸಿ ಅವರೆಲ್ಲ ಒಂದೇ ಅನಿಸ್ತಾ ಈ ಮಾತಾಡ್ತಾ ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಾಧ್ಯಕ್ಷರಾದಂತಹ ಅಬ್ದುಲ್ ರಶೀದ್ ಅವರ ಒಂದು ಕರೆ ಮೇರೆಗೆ ನಮ್ಮ ಬೊಮ್ಮಲಾಪುರದ ಶಶಿಕುಮಾರ್ ಅವರು ಈ ಒಂದು ಪೃಥ್ವಿ ಬುದ್ಧಿಮಾಂದ್ಯ ಶಾಲೆಗೆ ದಿನನಿತ್ಯದ ಅಗತ್ಯ ವಸ್ತುಗಳನ್ನ ತಂದುಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಈ ಮುಗ್ಧ ಮಕ್ಕಳಿಗೆ ಒಂದು ಆಶ್ರಯ ಆಗಲಿದ್ದ ಬಟ್ಟೆಗಳು ಮತ್ತೆ ದಿನನಿತ್ಯದ ವಸ್ತುಗಳು, ಬಿಸ್ಕುಟ್, ಒಂದು ಮಗುಗೆ ಒಂದು ಬಿಸ್ಕೆಟ್ ಕೊಟ್ರೆ ಅವರ ಮುಖದಲ್ಲಿ ಕಾಣುವಂತಹ ಆನಂದವನ್ನ ಅದಕ್ಕೆ ಪಾರವೇ ಇಲ್ಲ. ನಿಜವಾಗ್ಲೂ ಮಕ್ಕಳಿಗೆ ಮಾಡ್ತಾ ಅದು ಭಗವಂತನಿಗೆ ಒಂದು ಪ್ರೀತಿ ಆಗುತ್ತೆ ಅಂತ ಹೇಳ್ತಾ, ಶಶಿಕುಮಾರ್ ಅವರ ಕುಟುಂಬ ವರ್ಗದವರಿಗೂ ಮತ್ತು ಅವರೆಲ್ಲರಿಗೂ ಕೂಡ ಭಗವಂತ 100 ಕಾಲ ಸುಖ ಶಾಂತಿ ನೆಮ್ಮದಿನ ಕೊಟ್ಟು ಅವರಿಗೆ ಇನ್ನೂ ಅರಸಿ ಇನ್ನೂ ಉತ್ತಮವಾದಂತಹ ಕೆಲಸ ಕಾರ್ಯಗಳನ್ನು ಮಾಡುವಂತಾಗಲಿ ಅಂತ ಹೇಳ್ತಾ, ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಶುಭ. ಥ್ಯಾಂಕ್ಸ್. ಥ್ಯಾಂಕ್ ಯು.